ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಮ್ಮಸ್ ಅಭಿರುಚಿ ಚಾನಲ್. ಇವತ್ತು ನಾವು ಸ್ವಲ್ಪ ಡಿಫ್ರೆಂಟಾಗಿ ತಾರ್ಲೆ ಮೀನು ಬೈಗೆ ಮೀನಿನ ಫ್ರೈಯನ್ನು ಮಾಡ್ತಾ ಇದ್ದೀವಿ. ತುಂಬ ವಿಶೇಷವಾಗಿರೋ ಈ ತಾರ್ಲೆ ಮೀನಿನ ಫ್ರೈಯನ್ನು ಈಸಿಯಾಗಿ ಮಾಡೋಣ. ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮೊದಲೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ತಾರ್ಲೆ ಮೀನನ್ನು ತೊಗೊಂಡಿದ್ದೀವಿ. ಬೈಗೆ ಮೀನು ಅಂತ ಹೇಳ್ತೀವಲ್ಲ, ಇದನ್ನು ತೊಗೊಂಡಿದ್ದೀವಿ. ಫಸ್ಟು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ. ಈ ಮೀನನ್ನು ಕ್ಲೀನ್ ಮಾಡುವಾಗ ನಾವು ತಲೆಯ ಭಾಗದಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಹಾಗೆಯೇ ಈ ಮೀನಿನ ಕಣ್ಣನ್ನು ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಹೋಗಬೇಡಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಒಳಗಡೆ ಇರೋ ವೇಸ್ಟನ್ನೆಲ್ಲ ತೆಕ್ಕೊಂಬಿಡೋಣ. ಹಾಗೆಯೇ ಸೈಡಿಗೂ ಕೂಡ ಕಟ್ ಮಾಡ್ಕೋಬೇಕು. ಆಮೇಲೆ ಹೊರಜಲನ್ನು ಕೂಡ ಈ ರೀತಿ ಕತ್ತಿಯಲ್ಲಿ ಆದರೆ ಕತ್ತಿಯಲ್ಲೇ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆಯೇ ಕೈಯಲ್ಲಿ ಉಜ್ಜಿ ಬೇಕಾದ್ರೂ ತೆಗಿಬೋದು. ನಿಮಗೆ ಯಾವ ರೀತಿಯಾಗಿ ಈಸಿಯಾಗಿರುತ್ತೆ ನೋಡಿಕೊಂಡು ಆ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಎಲ್ಲ ಮೀನನ್ನು ಈ ರೀತಿ ಕ್ಲೀನ್ ಮಾಡ್ಕೊಂಡು ಆಗಿದ ನಂತರ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ಕೊಳ್ಳೋಣ. ನಮಗೆ ಈ ಫ್ರೈ ಮಾಡೋದಕ್ಕೆ ಮೇಯ್ನಾಗಿ ಬಾಳೆ ಎಲೆ ಬೇಕಾಗುತ್ತೆ. ಬಾಳೆ ಎಲೆಯನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಚಿಕ್ಕ ಭಾಗನ ಕಟ್ ಮಾಡಿಕೊಂಡು ಬಾಡಿಸಿ ಇಟ್ಕೊಳ್ಳೋಣ. ನಂತರ ಈ ಮಸಾಲೆಗೆ 2 ಚಮಚ ಕಬಾಬ್ ಪುಡಿ, 1 ಚಮಚ ಖಾರದ ಪುಡಿ, 1/4 ಚಮಚ ಅರಿಶಿನ ಪುಡಿ, ಹಾಗೆಯೇ 1 ಚಮಚ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಕಬಾಬ್ ಪೌಡ್ರ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಇಷ್ಟೇ ಸಾಕಾಗುತ್ತೆ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀವಿ. ಒಂದು ಸಣ್ಣ ಲಿಂಬು ಹಣ್ಣ ಗಾತ್ರದ ಹುಣಸೆ ಹಣ್ಣನ್ನು ಈ ರೀತಿ ಕರಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ನಿಮಗೆ ಹುಣಸೆ ಹಣ್ಣು ಬೇಡ ಅಂತ ಅನ್ಸಿದ್ರೆ ಇದ್ರ ಪರ್ಯಾಯವಾಗಿ ನೀವು ಲಿಂಬುನ ಕೂಡ ಸೇರಿಸ್ಕೊಳ್ಬೋದು. ಇದೆಲ್ಲನೂ ಸೇರಿಸ್ಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮೀನನ್ನು ಸೇರಿಸ್ಕೊಂಡು ಇದಕ್ಕೆ ಮಸಾಲೆನ ಹಚ್ಕೋಬೇಕು. ಮಸಾಲೆನ ಎಲ್ಲ ಮೀನಿಗೂ ಹಚ್ಚಿಟ್ಟು ಆದ ನಂತರ ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ. ಅರ್ಧ ಗಂಟೆ ಆದ ನಂತರ ಇದನ್ನು ಬಾಳೆ ಎಲೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ವಿಶೇಷ ಅಂದರೆ ಈ ಮೀನನ್ನು ನಾವು ತವಾ ಫ್ರೈ ಮಾಡ್ತಾ ಇಲ್ಲ, ಬಾಣಲಿಯಲ್ಲಿ ಆಗಲಿ ಅಥವಾ ಹಂಚಲ್ಲಿ ಆಗಲಿ ಫ್ರೈ ಮಾಡ್ತಾ ಇಲ್ಲ. ಈ ಫ್ರೈಯನ್ನು ನಾವು ಕೆಂಡದಲ್ಲಿ ಬೇಯಿಸ್ತಾ ಇದ್ದೀವಿ. ಹಾಗಾಗಿ ಒಳ್ಳೆ ಕೆಂಡನ ರೆಡಿ ಮಾಡ್ಕೋಬೇಕು ಫಸ್ಟು. ಇವಾಗ ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಟು ಫ್ರೈಯನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಬಾಳೆ ಎಲೆಯನ್ನು ಕೂಡ ಚಿಕ್ಕ ಪೀಸನ್ನು ಮಾಡಿ ಬಾಡಿಸಿ ಎತ್ತಿಟ್ಕೊಂಡಿದ್ವಿ. ಇವಾಗ ಈ ಬಾಳೆ ಎಲೆಗೆ 1 ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ನಿಮಗೆ ಬೇರೆ ಅಡುಗೆ ಎಣ್ಣೆ ಇಷ್ಟ ಆಯಿತು ಅಂದರೆ ಸೇರಿಸ್ಕೊಳ್ಬೋದು. ಈ ಥರ ಬಾಳೆ ಎಲೆಗೆ ಸವರ್ಬಿಟ್ಟು ಫಿಶ್ ಫ್ರೈ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಒಂದೊಂದು ಬಾಳೆಗೆ ನಾವು 2 ಫ್ರೈಯನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಯಾಕಂದರೆ ನಾವು ಕೆಂಡದಲ್ಲಿ ಬೇಯಿಸೋದ್ರಿಂದ ಫ್ರೈ ಆಗಲಿ ಅಥವಾ ಮಸಾಲೆ ಆಗಲಿ ಆಚೆ ಬರಬಾರ್ದಲ್ಲ. ಹಾಗಾಗಿ ನೀಟಾಗಿ ಬಾಳೆ ಎಲೆಯನ್ನು ಫೋಲ್ಡ್ ಮಾಡಿ ಇಟ್ಕೋಬೇಕು. ಇದೇ ರೀತಿ ಎಲ್ಲ ಫಿಶನ್ನು ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ.
ನಂತರ ಒಂದು ಈ ರೀತಿ ದೊಡ್ಡ ಬಾಳೆನ ತಗೊಂಡು ನಾವು ಆಲ್ರೆಡಿ ಮಡಚಿಟ್ಕೊಂಡಿದ್ವಲ್ಲ ಆ ಪ್ಯಾಕನ್ನು ಇದರೊಳಗೆ ಇಟ್ಕೊಳ್ಳೋಣ. ಹೀಗೆ ಎಲ್ಲವನ್ನು ಒಂದ್ರ ಮೇಲೊಂದಿಟ್ಟು ಫೋಲ್ಡ್ ಮಾಡ್ಕೊಳ್ಳೋಣ. ದೊಡ್ಡ ಪ್ಯಾಕ್ ಮಾಡ್ಕೋಬೇಕು, ಯಾಕಂದರೆ ನಾವು ಕೆಂಡದಲ್ಲಿ ಇಟ್ಟು ಬೇಯಿಸ್ತಾ ಇರೋದ್ರಿಂದ ಮಸಾಲೆ ಅಥವಾ ಮೀನು ಆಚೆ ಬರಬಾರ್ದಲ್ಲ. ಹಾಗಾಗಿ ಈ ರೀತಿ ಸೇಫಾಗಿ ಪ್ಯಾಕೆಟನ್ನು ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ನೀವೇನಾದರೂ ದಾರ ಕಟ್ಟಿದ್ರೂ ನಡೆಯುತ್ತೆ, ನಾವು ಹಾಗೇ ಇಡ್ತಾ ಇದ್ದೀವಿ. ಇವಾಗ ಇದನ್ನು ಚೆನ್ನಾಗಿ ಕೆಂಡ ಮಾಡಿ ಇಟ್ಕೊಂಡಿದ್ದೀವಿ ನಾವು ಆಲ್ರೆಡಿ. ಈ ಕೆಂಡದ ಮೇಲೆ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಇಟ್ಬಿಟ್ಟು ಮೇಲ್ಗಡೆಯಿಂದ ಕೆಂಡನ ಹಾಕಬೇಕು ಅಂತೇನಿಲ್ಲ, ಒಂದು ವೇಳೆ ಹಾಕಿದ್ರೂ ನಡೆಯುತ್ತೆ. ಯಾಕಂದರೆ ತುಂಬ ಹಾಕಿಬಿಟ್ರೆ ಎಲ್ಲಾದರೂ ಬಾಳೆ ಒಡೆದು ಮಸಾಲೆ ಒಳಗಡೆ ಅಥವಾ ಬಾಳೆ ಒಳಗಡೆ ಬೂದಿ ಎಲ್ಲ ಬೀಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಷ್ಟೇ ಸಾಕಾಗುತ್ತೆ, ಆರಾಮಾಗಿ ಮೀನು ಬೆಂದ್ಕೊಳ್ಳುತ್ತೆ. ಹಾಗಾಗಿ ಇಷ್ಟೇ ಸಾಕು. ಒಂದು 10 ನಿಮಿಷದಲ್ಲಿ ಚೆನ್ನಾಗಿ ಫ್ರೈಯು ಬೆಂದಿರುತ್ತೆ. ಕೆಂಡ ಕೂಡ ಚೆನ್ನಾಗಿರೋದ್ರಿಂದ ಒಂದು 10 ನಿಮಿಷದಲ್ಲೆಲ್ಲ ಬೆಂದ್ಬಿಡುತ್ತೆ. ಇವಾಗ ಒಂದು 10 ನಿಮಿಷ ಆಗಿದೆ. ನಾವು ಈ ರೀತಿಯಾಗಿ ನಿಧಾನಕ್ಕೆ ತಗೊಳ್ತಾ ಇದ್ದೀವಿ, ಯಾಕಂದರೆ ಕೆಳಗಡೆ ಪ್ಯಾಕೆಟ್ಗಳು ಬಿದೋಗಬಾರ್ದಲ್ಲ. ಹಾಗಾಗಿ ನೀಟಾಗಿ ನಿಧಾನಕ್ಕೆ ತಕ್ಕೊಳ್ಬೇಕು. ನೋಡಿ, ಇಲ್ಲಿ ಬೂದಿ ಮೇಲ್ಗಡೆ ಮಾತ್ರ ಇರೋದು. ಈ ಪ್ಯಾಕೆಟ್ ಒಳಗಡೆ ಬೂದಿ ಆಗಲಿ ಕೆಂಡ ಆಗಲಿ ಸೇರ್ಕೊಂಡಿರೋದಿಲ್ಲ. ತುಂಬ ಬಿಸಿ ಇದೆ, ನಿಧಾನಕ್ಕೆ ತೆಗೆದು ಎತ್ತಿಟ್ಕೊಳ್ಬೇಕು. ಇವಾಗ ಇದನ್ನೊಂದು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಬಾಳೆ ಮೇಲ್ಗಡೆ ಸ್ವಲ್ಪ ಕೂಡ ಬೂದಿ ಇಲ್ಲ, ಕೆಂಡ ಕೂಡ ಒಳಗಡೆ ಸೇರಿರೋದಿಲ್ಲ, ಪ್ಯಾಕೆಟ್ ಕೂಡ ಹರಿದಿರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಫ್ರೈ ಅಂತಂದರೆ. ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ, ಹಾಗೆಯೇ ಅದರ ಪರಿಮಳದಲ್ಲೇ ಗೊತ್ತಾಗುತ್ತೆ ಎಷ್ಟು ಸಖತ್ತಾಗಿ ಟೇಸ್ಟ್ ಬಂದಿರುತ್ತೆ ಅಂತ. ತುಂಬಾ ಟೇಸ್ಟಿಯಾಗಿದೆ. ನೀವು ನಾರ್ಮಲಾಗಿ ತವಾ ಫ್ರೈ ತಿನ್ನೋದಕ್ಕಿಂತ, ಬಾಣಲೆಯಲ್ಲಿ ಮಾಡ್ಕೊಂಡಿರೋ ಫ್ರೈ ತಿನ್ನೋದಕ್ಕಿಂತ ಈ ಫ್ರೈನ ಒಂದು ಸಲ ತಿಂದರೆ ಇನ್ನು ಮುಂದೆ ನಿಮಗೆ ಫಿಶ್ ಫ್ರೈ ಅಂತಂದರೆ ಇದೇ ಫ್ರೈಯ ನೆನಪಾಗುತ್ತೆ. ಇದಂತೂ 100% ಸತ್ಯ. ಅಷ್ಟು ಟೇಸ್ಟು, ನೆನಪಿಟ್ಕೊಳ್ಳೋ ಅಂತಹ ರುಚಿಯನ್ನು ಈ ಬಾಳೆ ಎಲೆಯಲ್ಲಿ ಮಾಡಿರೋ ಫಿಶ್ ಫ್ರೈ ಕೊಡುತ್ತೆ. ನಿಜವಾಗ್ಲೂ ಅಷ್ಟೇ ಸೂಪರಾಗಿ ಬಂದಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.